ಐ ಸಿ ಇಲ್ಲ, ಅಲ್ಲೆಲ್ಲ ಇರೋ ಅವೈಲಬಿಲಿಟೀಸ್ ಇದನ್ನು ಮಂಡನೆ ಮಾಡಿದ್ವಿ. ಅದನ್ನು ಹೆಂಗೆ ಹಂಚ್ಕೊಳ್ಬೇಕು ಅಂತ ಪಾಪ ಎಲ್ಲ ಆಸ್ಕಿಂಗ್ ರೇಟ್ ತುಂಬ ಇತ್ತು, ಬಟ್ ಎಲ್ಲ ಅರ್ಥ ಮಾಡಿಕೊಂಡ್ರು. ಅದನ್ನು ಈಗ 10ನೇ ತಾರೀಕಿಂದ ಒಂದು ಇದು ರೈಟ್ ಲೆಫ್ಟ್ ಇವರಿಗೆ ಅವರು ಕೆಲವರು 25ರಿಂದ ಕೊಡಿ ಅಂದರು, ಲೇಟ್ ಮಾಡಿ. ಕೆಲವರು 10, ಕೆಲವರು 15 ಅಂದರು, ಕೆಲವರು 20 ಅಂದರು. ಅದನ್ನು ಈಗ ನನ್ನ ಇದಕ್ಕೆ ಬಿಟ್ಟಿದ್ದಾರೆ. ಸೊ ಇವತ್ತೆಲ್ಲ ನೋಡಿ ಕ್ಯಾಲ್ಕುಲೇಷನ್ ಮಾಡಿ ಯಾವಾಗ ಆಗುತ್ತೆ, ಒಂದು 5 ದಿವಸ ಮುಂದೆ ಹಾಕೋಕ್ಕಾಗತ್ತಾ ಇಲ್ಲ ಮುಂಚೆನೇ ಕೊಡಬೇಕಾ, ಅದೊಂದು ತೀರ್ಮಾನ. ಅದ್ರ ಜೊತೆಗೆ ಫಾರ್ಮುಲಾ ಹೆಂಗೆ ಮಾಡಿದ್ದೀವಿ ಅಂದರೆ, ಈಗ ಸ್ವಲ್ಪ ಚಳಿಗಾಲ, ಸ್ವಲ್ಪ ಎವಾಪ್ರೇಷನ್ ಕಮ್ಮಿ, ಅಷ್ಟೊಂದಿಲ್ಲ. ಮೊನ್ನೆ ಮಳೆ ಬಂದಿರೋದ್ರಿಂದ ಫಸ್ಟ್ ಇದರೊಳಗೆ 12 ಡೇಸ್ ಮತ್ತು ಆಫ್, ಮತ್ತು 13 ಡೇಸ್ ಮತ್ತು ಆಫು, 14 ಡೇಸ್ ಆಫು, 14 ಡೇಸ್ ಆಫ್, 4 ಇದರೊಳಗೆ ಮೇ ಎಂಡ್ ಆನ್ ಆ್ಯಂಡ್ ಆಫ್ ಸಿಸ್ಟಮೇ ಒಂದು ಮೇ ಎಂಡ್ವರೆಗೂ ಮ್ಯಾನೇಜ್ ಮಾಡ್ಬೋದು. ಆಮೇಲೆ ಸ್ವಲ್ಪ ದೇವ್ರ ದಯದಿಂದ ಮಳೆ ಬಂದರೆ ಎಲ್ಲ ಸರಿಯಾಗುತ್ತೆ. ಇಲ್ಲ ಅವ್ರು ಇಟ್ಕೊಂಡೇ ಮಾಡಿರೋದು. ಪ್ರೊಟೆಸ್ಟ್ ಮಾಡಿದ್ದಾರೆ ಅಂತ ಹೇಳಿದರೆ ಕೆಲವ್ರು ಮಾಡ್ತಾರೆ, ಬಟ್ ಕೊಡೋಕ್ಕಿಲ್ಲ. ನನ್ನ ಹತ್ರ ಅಲ್ಲಿ ಅವೈಲಬಿಲಿಟಿನೇ ಇಲ್ಲ, ಕೊಡೋಕ್ಕೆ ಬೇಕಲ್ಲ. ಇರೋದು 47 ದಿವಸನ ಹಂಚ್ಕೋಬೇಕು. 47 ದಿವಸ ಮಾತ್ರ ಕೊಡ್ಬೋದು ನಾನು. ಅದನ್ನು ಅವರಿಗೆ ಅಲ್ಲ, ರೈತರ ಮುಖಂಡರಿಗೆಲ್ಲ ಹೇಳಿ ಅವೈಲಬಿಲಿಟಿ ಇನ್ನೂ ಜಾಸ್ತಿ ಕೊಡಬೇಕಂದ್ರೆ ನನ್ನ ಹತ್ರ ಇಲ್ವೇ ನೀರು. ಇಲ್ಲ, ಕುಡಿಯೋ ನೀರಿಗೆ ತೊಂದರೆ ಆಗೋಲ್ಲ. ಅದನ್ನೇನು ಸಪ್ರೇಟ್ ಇದೆ, ಅದನ್ನು ಸಪ್ರೇಟಾಗಿ ಇಟ್ಟಿದ್ವಿ. ಯಾಕಂದರೆ ಅದು ಮುಟ್ಬಿಟ್ರೆ ನಮಗೆ ಆಮೇಲೆ ಭಾಳ ತೊಂದರೆ ಆಗ್ಬಿಡುತ್ತೆ. ಏನು 34 ಸಮಥಿಂಗ್ ಇದೆ. ಅದನ್ನು ನಮಗೆ ಅವೈಲಬಿಲಿಟಿ ಯುಟಿಲಿಟಿ ಬರೋದು ಐ ಥಿಂಕ್ 12, 14, 15. ಐ ಥಿಂಕ್ ಅದು ಬೇಕಾದ್ರೆ ನಿಮ್ಗೆ ಪ್ರಿಂಟೆಡ್ ಶೀಟ್ ಕೊಡ್ತೀನಿ, ಇಲ್ಲ ಇಂಜಿನಿಯರ್ ಹತ್ರ ವಾಟ್ಸಪ್ ತರಿಸ್ಕೊಳ್ಬೇಡಿ ನೀವು. ನಾನು ಏನೇ ಕೊಟ್ಟರೆ ಮಾಹಿತಿ ತಪ್ಪಾಗಬಾರ್ದಲ್ಲ, ಅದಕ್ಕೆ ನಾನು ಹೇಳೋದು.